Good morning, my dear students. Welcome to the today's online class. Dear children, in the last class, we have studied the unit Ekalavya, first scene. ಪ್ರೀತಿಯ ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಏಕಲವ್ಯ ಪಾಠದ ಮೊದಲನೇ ಭಾಗವನ್ನು ನಾವು ನೋಡಿದ್ದೀವಿ. In that first scene, we learnt that about the conversation between Dronacharya, Pandavas and Kauravas, and the conversation between Dronacharya and Ekalavya. ಪ್ರೀತಿಯ ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಆ ಏಕಲವ್ಯ ಪಾಠದ ಮೊದಲನೇ ಭಾಗದಲ್ಲಿ ಸಂಭಾಷಣೆಯನ್ನು ನೋಡಿದ್ವಿ. ದ್ರೋಣಾಚಾರ್ಯ ಮತ್ತು ಪಾಂಡವರು ಕೌರವರ ನಡುವೆ ನಡೆದಕ್ಕಂತಹ ಸಂಭಾಷಣೆಯನ್ನು ನೋಡಿದ್ವಿ. ಮತ್ತು ದ್ರೋಣಾಚಾರ್ಯ ಮತ್ತು ಏಕಲವ್ಯ ಅವರ ನಡುವಿನ ಸಂಭಾಷಣೆಯನ್ನು ನೋಡಿದ್ವಿ. ಇನ್ ಟುಡೇಸ್ ಕ್ಲಾಸ್ ವಿ ಲರ್ನ್ ದ ಸೀನ್ ಸೆಕೆಂಡ್ ಆಫ್ ದ ಯೂನಿಟ್ ಏಕಲವ್ಯ, ದಟ್ ಈಸ್ ಫಾರೆಸ್ಟ್ ಸೀನ್. ಇಂದಿನ ತರಗತಿಯಲ್ಲಿ ಏಕಲವ್ಯ ಪಾಠದ ಎರಡನೇ ಭಾಗವನ್ನು ನೋಡೋಣ. ಅದು ಕಾಡಿನಲ್ಲಿ ನಡೆದಕ್ಕಂತಹ ಒಂದು ಘಟನೆ. 2 years later, 2 ವರ್ಷಗಳ ನಂತರ. ದ್ರೋಣಾಸ್ ಐಡಲ್ ಡೆಕೋರೇಟೆಡ್ ವಿತ್ ಫ್ಲವರ್ಸ್ ಆನ್ ಎ ಪ್ಲಾಟ್ಫಾರ್ಮ್ ಅಂಡರ್ a tree. ದ್ರೋಣಾಸ್ ಐಡಲ್ ಮೀನ್ಸ್ ಮೂರ್ತಿ. ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡಿದ್ದಾನೆ ಏಕಲವ್ಯ. See here children, you can observe in the picture. See here there is ದ್ರೋಣಾಚಾರ್ಯಸ್ ಐಡಲ್ ಮೂರ್ತಿ. ಅವರ ಒಂದು ಪ್ರತಿಮೆಯನ್ನು ಏಕಲವ್ಯ ಮಾಡಿದ್ದಾನೆ. That idol decorated with flowers on a platform under a tree. See that Dronacharya's idol is on a platform under a tree. ಮರದ ಕೆಳಗಡೆ ಅದನ್ನು ಇಟ್ಬಿಟ್ಟು he was decorated, ದ್ರೋಣಾಚಾರ್ಯಸ್ ಐಡಲ್ ವಿತ್ ಫ್ಲವರ್ಸ್. ಹೂವಿನಿಂದ ಪೂಜೆ ಮಾಡಿದ್ದಾನೆ ದ್ರೋಣಾಚಾರ್ಯರಿಗೆ, ಗುರುಗಳಿಗೆ. ಏಕಲವ್ಯ bowing before the idol and some deer grazing peacefully at a distance. ಏಕಲವ್ಯ ಏನು ಮಾಡ್ತಾ ಇದ್ದಾನೆ? ಹೂವನ್ನ ಇಟ್ಬಿಟ್ಟು ನಮಸ್ಕಾರ ಮಾಡ್ತಾ ಇದ್ದಾನೆ. ಏಕಲವ್ಯ ಬೋವಿಂಗ್ ಬಿಫೋರ್ ದ ಐಡಲ್, ಹಿ ಈಸ್ ಡೂಯಿಂಗ್ ನಮಸ್ಕಾರ ಬಿಫೋರ್ ದ ಐಡಲ್. ಆ ಮೂರ್ತಿಗೆ, ಆ ಪ್ರತಿಮೆಗೆ ಅವನು ನಮಸ್ಕಾರ ಮಾಡಿಬಿಟ್ಟು, ನೋಡಿ ಅಲ್ಲಿ ನಾವು ಪಿಕ್ಚರಲ್ಲಿ ನೋಡಬಹುದು ಮಕ್ಕಳೇ. ಏಕಲವ್ಯ ಈಸ್ ಬೋವಿಂಗ್ ಟು ದ್ರೋಣಾಚಾರ್ಯ, idol of Dronacharya, and some deer grazing peacefully at a distance. Grazing means grasses, ಹುಲ್ಲು ತಿನ್ನೋದು ಅಂತ ಹೇಳ್ತೀವಲ್ಲ, that is called grazing. Peacefully, with calm, with cool place, the deer are grazing at a distance. See here, you can observe in the picture, in a far distance, ಗ್ರೇಸಿಂಗ್ ಪೀಸ್ಫುಲಿ. ಅವು ಯಾವುದೇ ಭಯ ಇಲ್ಲದೆ ನೆಮ್ಮದಿಯಿಂದ ಹುಲ್ಲು ತಿಂತಾ ಇದ್ದಾವೆ. ಸಿ ದ ನೆಕ್ಸ್ಟ್ ಪ್ಯಾರಾಗ್ರಾಫ್ ಚಿಲ್ಡ್ರನ್. ಏಕಲವ್ಯ ಅಡ್ರೆಸ್ಸಿಂಗ್ ದ ಐಡಲ್ ಗ್ರೇಟ್ ಆಚಾರ್ಯ. ಏಕಲವ್ಯ ಈಸ್ ನೌ ಹಿ ಈಸ್ ಸ್ಪೀಕಿಂಗ್ ಟು ದ ಐಡಲ್, ಅಡ್ರೆಸ್ಸಿಂಗ್ ಟು ದ ಐಡಲ್. ಆ ಮೂರ್ತಿ ಮುಂದೆ ಕೂತ್ಕೊಂಡ್ಬಿಟ್ಟು ಅವರು ಗುರುಗಳಲ್ಲಿದ್ದಾರೆ ಅನ್ನೋ ರೀತಿ ಅರ್ಥ ಮಾಡಿಕೊಂಡು ಅವರ ಆ ಮೂರ್ತಿ ಜೊತೆ ಮಾತಾಡ್ತಾ ಇದ್ದಾರೆ. ಗ್ರೇಟ್ ಆಚಾರ್ಯ, ಗೌರವಾನ್ವಿತ ಆಚಾರ್ಯರೇ ಅಂತ ಮಾತಾಡ್ತಾ ಇದ್ದಾನೆ ಏಕಲವ್ಯ. ಹೌ ಕೈಂಡ್ ಯು ಆರ್, ಎಷ್ಟು ಒಳ್ಳೆಯವರು ನೀವು. ಹೌ ಕೈಂಡ್ ಯು ಆರ್, ಯು ಹ್ಯಾವ್ ಟಾಟ್ ಮೀ ವೆಲ್ ವಿತಿನ್ ದೀಸ್ 2 years. ಏಕಲವ್ಯ ಈಸ್ addressing to the idol Dronacharya, and he is saying that you have taught me archery very well in these 2 years, within these 2 years. ಈ 2 ವರ್ಷಗಳಲ್ಲಿ ನೀವು ನನಗೆ ತುಂಬ ಚೆನ್ನಾಗಿ ಬಿಲ್ವಿದ್ಯೆಯನ್ನು ಕಲಿಸಿದ್ದೀರಾ ಅಂತೇಳಿ ಹೇಳ್ತಾ ಇದ್ದಾರೆ.
ವಾಟ್ ಗುಡ್ ಲಕ್ ಈಸ್ ಮೈನ್ ಟು ಹ್ಯಾವ್ ಯು ಆ್ಯಸ್ ಮೈ ಗುರು. ಓ, ಐ ಆಮ್ ವೆರಿ ಲಕ್ಕಿ ಪರ್ಸನ್ ದಟ್ ಐ ಹ್ಯಾವ್ ಗ್ರೇಟ್ ಗುರು ಲೈಕ್ ಯು. ನಾನು ಎಷ್ಟು ಪುಣ್ಯವಂತ, ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ನಿಮ್ಮಂತಹ ಗುರುಗಳನ್ನು ಪಡೆಯೋದಕ್ಕೆ ಅಂಥೇಳಿ ಹೆಮ್ಮೆ ಪಡ್ತಾ ಇದ್ದಾನೆ ಏಕಲವ್ಯ. ಹೌ ವಾಟ್ ಎ ಗುಡ್ ಲಕ್ ಈಸ್ ಮೈನ್, ನನಗೆಷ್ಟು ಅದೃಷ್ಟ ಇದೆ. ಟು ಹ್ಯಾವ್ ಯು ಆ್ಯಸ್ ಮೈ ಗುರು, ನಿಮ್ಮನ್ನು ನನ್ನ ಗುರುಗಳಾಗಿ ಪಡೆಯೋದಕ್ಕೆ ನಾನು ಎಷ್ಟು ಅದೃಷ್ಟ ಮಾಡಿದ್ದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಐ ಹ್ಯಾವ್ ಅಚೀವ್ಡ್ ಮೈ ಗೋಲ್, ನಾನು ನನ್ನ ಗುರಿಯನ್ನು ಮುಟ್ಟಿದ್ದೀನಿ. ಐ ಹ್ಯಾವ್ ಅಚೀವ್ಡ್ ಮೈ ಗೋಲ್. ಮೈ ಡಿಯರ್ ಫಾನ್ಸ್ ಆರ್ ನೌ ಫ್ರೀ ಫ್ರಮ್ ಟ್ರಬಲ್. ಮೈ ಡಿಯರ್ ಫಾನ್ಸ್, ಸಿ, ನನ್ನ ಪ್ರೀತಿಯ ಮುದ್ದಿನ ಜಿಂಕೆ ಮರಿಗಳು ಏನಾಗಿದೆ, ಈಗ ತುಂಬ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾವೆ. ದೇ ಆರ್ ಫಾರ್ ಅವೇ ಫ್ರಮ್ ಡೇಂಜರಸ್, ದೇ ಆರ್ ಫಾರ್ ಅವೇ ಫ್ರಮ್ ಟ್ರಬಲ್. ನನ್ನ ಮುದ್ದಿನ ಈಗ ನೆಮ್ಮದಿಯಿಂದ ಹುಲ್ಲು ತಿಂತಾ ಇದ್ದಾವೆ, ಯಾವುದೇ ಭಯ ಆತಂಕ ಇಲ್ಲ. ಲುಕಿಂಗ್ ಅಟ್ ದ ಡೀರ್ ಇನ್ ದ ಡಿಸ್ಟೆನ್ಸ್ ಹಿ ಈಸ್ ಸ್ಪೀಕಿಂಗ್. ಆ ಜಿಂಕೆ ಮರಿಗಳು ದೂರದಲ್ಲಿದ್ದಾವಲ್ಲ, ಅವನ್ನ ನೋಡಿಬಿಟ್ಟು ಹೇಳ್ತಾ ಇದ್ದಾನೆ, ಯಾವುದೇ ಭಯ ಇಲ್ಲದೆ ಜಿಂಕೆ ಮರಿಗಳು ವಾಸ ಮಾಡ್ತಾ ಇದ್ದಾವೆ ಕಾಡಲ್ಲಿ ಅಂತ. ಹೌ ಪೀಸ್ಫುಲಿ ದೇ ಆರ್ ಗ್ರೇಸಿಂಗ್. ನೌ ಫಾರ್ ಅವೇ ಫ್ರಮ್, ಫ್ರೀ ಫ್ರಮ್ ಡೇಂಜರಸ್ ಥಿಂಗ್, ಫಾರ್ ಅವೇ ಫ್ರಮ್ ದೋಸ್ ಡೆಡ್ wolves. ಆ ಕೆಟ್ಟ ತೋಳಗಳಿಂದ ಜಿಂಕೆಗಳು ಪಾರಾಗಿ ನೆಮ್ಮದಿಯಿಂದ ಹುಲ್ಲು ತಿನ್ನುತ್ತಾ ಇದ್ದಾವೆ ಅಂಥೇಳಿ ಹೇಳ್ತಾ ಇದ್ದಾನೆ. ನಾವು ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ಯಾರಾಗ್ರಾಫ್ ಚಿಲ್ಡ್ರನ್. ಏಕಲವ್ಯ hears the barking sound of dogs at a distance. Now what happened? Eklavya, when he is addressing to the idol Dronacharya, at that time he hears the sound of dogs at a distance. ತುಂಬ ದೂರದಲ್ಲಿ ನಾಯಿಗಳು ಬೊಗಳ್ತಿರ್ತಕ್ಕಂಥದ್ದು. ಬಾರ್ಕಿಂಗ್ ಮೀನ್ಸ್ ಬೊಗಳೋದು. ನಾಯಿ ಬೊಗಳೋದನ್ನು, ಆ ಸೌಂಡನ್ನು ಅವನು ಕೇಳಿಸ್ಕೊಳ್ತಾನೆ. This is not the howl of owls. The sound is coming nearer. Oh, he is getting shock. Oh, this is not the howl of wolves. Howl means sound made by wolf. Howl ಅಂದರೆ ತೋಳಗಳು ಶಬ್ದ ಮಾಡುತ್ತಲ್ಲ, ಕೂಗುತ್ತಲ್ಲ, ಆ ಸೌಂಡಿಗೆ ಹೌಲ್ ಅಂತ ಕರೀತಾರೆ. ದಿಸ್ ಈಸ್ ನಾಟ್ ದ ಹೌಲ್ ಆಫ್ wolves. ಇದು ತೋಳಗಳ ಶಬ್ದ ಅಲ್ವಾ ಅಂತೇಳಿ ಅವನಿಗಷ್ಟೇ ಆಶ್ಚರ್ಯದಿಂದ ಈಸ್ ಕಮಿಂಗ್ ನಿಯರರ್, ಆ ಶಬ್ದ ನಿಧಾನವಾಗಿ ಹತ್ತಿರ ಬರ್ತಾ ಇದೆ. ದ ಡೀರ್ ಲಿಫ್ಟ್ ಅಪ್ ದೇರ್ ಹೆಡ್ಸ್ ಇನ್ ಫಿಯರ್ ಆ್ಯಂಡ್ ರನ್ ಟು ಹಿಮ್. ಅಗೇನ್ ದ ಡೀರ್ಸ್, they were grazing now, they look up their head and observing the sound. ಆ ಜಿಂಕೆ ಮರಿಗಳು ಹುಲ್ಲು ತಿಂತಾ ಇದ್ವಲ್ಲ, ಏನು ಮಾಡಿದ್ವು, ಆ ಶಬ್ದ ಕೇಳಿಬಿಟ್ಟು ತಲೆ ಎತ್ತಿ ನೋಡ್ತವೆ ಭಯದಿಂದ. ಏನು ಮಾಡಿದ್ವವು? ವಿತ್ ಫಿಯರ್ ಆ್ಯಂಡ್ ರನ್ ಟು ಹಿಮ್, ಭಯದಿಂದ ಅವನ ಹತ್ರ ಓಡಿ ಬಂದವು. ಟು ಬಿ ಸೇಫ್. ಹ್ಯಾವ್ ನೋ ಫಿಯರ್ ಮೈ ಡಿಯರ್ ಅನಿಮಲ್ಸ್, ನೋ ಡಾಗ್ ಆರ್ wolf shall disturb your peace as long as I live. My dear animals, don't get fear. ನೀವು ಭಯ ಪಡುವ ಅವಶ್ಯಕತೆ ಇಲ್ಲ. No dog or wolf shall disturb your peace as long as I live. ನಾನು ಇರೋವರೆಗೂ ಯಾವುದೇ ನಾಯಿ, ಯಾವುದೇ ತೋಳ ನಿಮಗೆ ಏನು ಮಾಡೋದಿಲ್ಲ, ಏನು ತೊಂದರೆ ಮಾಡೋದಿಲ್ಲ. ಆದ್ದರಿಂದ ಭಯ ಪಡಬೇಡಿ. ಡೋಂಟ್ ಗೆಟ್ ಫಿಯರ್. Nobody, no dog or no wolf can disturb your peace. ನಿಮ್ಮ ನೆಮ್ಮದಿನ ಮಾಡೋದಿಲ್ಲ. until I live. ನಾನು ಎಲ್ಲಿವರೆಗೆ ಇರ್ತೀನಿ ಅಲ್ಲಿವರೆಗೆ ನಿಮ್ಮನ್ನು ಕಾಪಾಡ್ತೀನಿ ಅಂತ ಏಕಲವ್ಯ ಭರವಸೆ ಇದ್ದಾನೆ. He shoots arrows in
the direction of the barking, the sound stops. See, Ekalavya has learnt the Shabdavedi in archery. So he shoots arrows in the direction of the barking. The sound stops. ಅವನು ಏಕಲವ್ಯ ಏನು ಮಾಡ್ತಾನೆ, ಶಬ್ದವೇದಿ ವಿದ್ಯೆ ಕಲ್ತಿರ್ತಾನಲ್ವ, ಆ ವಿದ್ಯೆಯಿಂದ ಅವನು ಆ ಸೌಂಡು, ಆ ಶಬ್ದ ಎಲ್ಲಿ ಬರ್ತಾ ಇರುತ್ತೆ ಆ ಕಡೆ ಅವನು ಬಾಣನ ಹೊಡಿತಾನೆ. ಆಗ ಏನಾಗುತ್ತೆ, ಶಬ್ದ ನಿಂತೋಗುತ್ತೆ. ದ ಸೌಂಡ್ ಸ್ಟಾಪ್ಸ್. ಓ ಕ್ವೈಟ್ ಅ ಬಿಗ್ ಪಾರ್ಟಿ ಆಫ್ ಹಂಟರ್ಸ್, how wicked they are to set their dogs against the innocent animals of the forest. Oh, quite a big party of hunters. Big party of hunters means big group of hunters. ಬೇಟೆಗಾರರ ಒಂದು ದೊಡ್ಡ ಗುಂಪು. ಅವ್ರು ಏನು ಮಾಡಿದ್ದಾರೆ, how wicked they are, how cruel. Wicked means how cruel, evil. They are very cruel persons. They are set their dogs against the innocent animals of the forest. ಅವ್ರು ಏನು ಮಾಡಿದ್ದಾರೆ, ಕೆಟ್ಟ ಬೇಟೆಗಾರರ ಗುಂಪು ಅವರ ನಾಯಿಗಳನ್ನು ಬಿಟ್ಟಿದ್ದಾರೆ. ಎಂಥ ಕ್ರೂರರೇ ಅವರು. ಆ ನಾಯಿಗಳನ್ನು ಬಿಟ್ಟು ಈ ಮುಗ್ಧ ಪ್ರಾಣಿಗಳು, ಇನ್ನೋಸೆಂಟ್ ಅನಿಮಲ್ಸ್, ಮುಗ್ಧ ಪ್ರಾಣಿಗಳಾದ ಜಿಂಕೆ ಮರಿಗಳನ್ನು ತಿನ್ನೋದಕ್ಕೆ ಆ ಕೆಟ್ಟ ನಾಯಿಗಳನ್ನು ಬಿಟ್ಟಿದ್ದಾರೆ. ಎಷ್ಟು ಕ್ರೂರಿ ಇದ್ದಾರೆ ಅವರು ಅಂಥೇಳಿ ಅವನು ಮಾತಾಡ್ಕೊಳ್ತಾ ಇದ್ದಾನೆ. ಓ ಕ್ವೈಟ್ ಅ ಬಿಗ್ ಪಾರ್ಟಿ ಆಫ್ ಹಂಟರ್ಸ್, ಹೌ ವಿಕೆಡ್ ದೇ ಆರ್ ಟು ಸೆಟ್ ದೇರ್ ಡಾಗ್ಸ್ ಅಗೇನ್ಸ್ಟ್ ದ ಇನ್ನೋಸೆಂಟ್ ಅನಿಮಲ್ಸ್ ಆಫ್ ದ ಫಾರೆಸ್ಟ್. ಓ ವಾಟ್ ಡು ಐ ಸಿ ಮೈ ಗುರು ವಿತ್ ಹಿಸ್ ಪ್ಯೂಪಿಲ್ಸ್. ಓ ವಾಟ್ ಡು ಐ ಸಿ ಮೈ ಗುರು ವಿತ್ ಹಿಸ್ ಪ್ಯೂಪಿಲ್ಸ್. ಓ ನಾನೇನು ನೋಡ್ತಾ ಇದ್ದೀನಿ, ಗುರುಗಳು ಬರ್ತಾ ಇದ್ದಾರೆ, ಆ ಗುರುಗಳ ಜೊತೆ ಅವರ ಶಿಷ್ಯಂದರು. ಪ್ಯೂಪಿಲ್ಸ್ ಮೀನ್ಸ್ ಸ್ಟೂಡೆಂಟ್ಸ್. ಶಿಷ್ಯಂದರು ಕೂಡ ಬರ್ತಾ ಇದ್ದಾರೆ. ಗುರು ವಿತ್ ಹಿಸ್ ಪ್ಯೂಪಿಲ್ಸ್ ಆರ್ ಕಮಿಂಗ್ ದಿಸ್ ಸೈಡ್. ಈ ಕಡೆ ಅವರು ಬರ್ತಾ ಇದ್ದಾರೆ. ಎಂಟರ್ ದ್ರೋಣ ವಿತ್ ಅರ್ಜುನ ಆ್ಯಂಡ್ ಅದರ್ ಪ್ರಿನ್ಸಸ್ ಆ್ಯಂಡ್ ಎ ಡಾಗ್ ವಿತ್ arrows in its mouth. The poor dog whines helplessly. Ekalavya prostrates before Drona. Enter Drona with Arjuna and other princes and a dog with arrows in its mouth. ನೋಡಿ, ಆ ಕಡೆಯಿಂದ ಬರ್ತಿರೋರು ಯಾರು, ಬೇಟೆಗಾರರಲ್ಲ. ಯಾರು ಬರ್ತಾ ಇದ್ದಾರೆ, ದ್ರೋಣಾಚಾರ್ಯರು ಜೊತೆಗೆ ಅರ್ಜುನ ಮತ್ತು ಇನ್ನೂ ಅನೇಕ ಯುವರಾಜರು. and other princes are coming. They are coming with a dog, arrows in its mouth. ಏಕಲವ್ಯ ಬಾಣ ಹೊಡೆದಿರ್ತಾನಲ್ಲ, ಅದರ ಬಾಯಿಗೆ ಬಾಣಗಳೆಲ್ಲ ಸಿಕ್ಕಾಕೊಂಡಿದೆ. ಆ ನಾಯಿ ಕೂಡ ಜೊತೆಗೆ ಬರ್ತಾ ಇದೆ. ಎ ಡಾಗ್ ವಿತ್ ಆರೋಸ್ ಇನ್ ಇಟ್ಸ್ ಮೌತ್. ದ ಪುವರ್ ಡಾಗ್ ವೈನ್ಸ್ ಹೆಲ್ಪ್ಲೆಸ್. ದ ಪುವರ್ ಡಾಗ್, ಓ ಪಾಪ ನಾಯಿ ಏನು ಮಾಡಿದೆ, ಅದು the dog is suffering from pain. The poor dog whines helplessly. ಅದು ತುಂಬ ನೋವಿನಿಂದ ನರಳ್ತಾ ಇದೆ. ಏಕಲವ್ಯ prostrates before Drona. When Dronacharya entered, ಏಕಲವ್ಯ prostrates before Dronacharya. ದ್ರೋಣಾಚಾರ್ಯರಿಗೆ ಅವರು ಏಕಲವ್ಯ ಸಾಷ್ಟಾಂಗ ನಮಸ್ಕಾರನ ಮಾಡ್ತಾನೆ. ಏಕಲವ್ಯ ಆಚಾರ್ಯ Ekalavya, the son of Hiranyadhanush, pays his respects to you. ಏಕಲವ್ಯ ಮಾತಾಡ್ತಾ ಇದ್ದಾನೆ. ಆಚಾರ್ಯ ಏಕಲವ್ಯ, ದ ಸನ್ ಆಫ್ ಹಿರಣ್ಯಧನುಷ್, pays his respects to you. ಏಕಲವ್ಯ ಯಾರ ಮಗ, ಹಿರಣ್ಯಧನುಷನ ಮಗ ಆದ ಏಕಲವ್ಯ ನಿಮಗೆ ನಮಸ್ಕರಿಸ್ತಾ ಇದ್ದಾನೆ, ಗೌರವ ಕೊಡ್ತಾ ಇದ್ದಾನೆ. See here in the picture we can observe Dronacharya is standing here and Ekalavya is standing in front of Dronacharya. Behind Dronacharya there are other princes, Pandavas and Kauravas. ದ್ರೋಣಾಚಾರ್ಯರ ಹಿಂದೆ ಯಾರ್ಯಾರಿದ್ದಾರೆ, ಕೌರವರು ಪಾಂಡವರು ನಿಂತಿದ್ದಾರೆ. ದ್ರೋಣಾಚಾರ್ಯರ ಮುಂದೆ ಏಕಲವ್ಯ ನಿಂತಿದ್ದಾನೆ. Now Dronacharya speaks. Arise my boy, God bless you. What a skill you have gained in archery in this short period. Your teacher must indeed be a great one.
ದ್ರೋಣಾಚಾರ್ಯ ಹೇಳ್ತಾ ಇದ್ದಾರೆ, ಏಕಲವ್ಯ ನಮಸ್ಕಾರ ಮಾಡಿದಾಗ ಎದ್ದೇಳು ಅಂಥೇಳಿ ಹೇಳ್ತಾ ಇದ್ದಾರೆ. ಅರೈಸ್ ಮೈ ಬಾಯ್, ಗಾಡ್ ಬ್ಲೆಸ್ ಯು, ಎದ್ದೇಳು ಮಗನೇ, ನಿನಗೆ ದೇವರು ಒಳ್ಳೇದು ಮಾಡಲಿ ಅಂಥೇಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ವಾಟ್ ಎ ಸ್ಕಿಲ್ ಯು ಹ್ಯಾವ್ ಗೇನ್ಡ್ ಇನ್ ಆರ್ಚರಿ, ಎಷ್ಟು ಒಳ್ಳೆ ವಿದ್ಯೆಯನ್ನು ಕಲ್ತಿದ್ಯಾ, ಎಷ್ಟು ಒಳ್ಳೆ ಟ್ಯಾಲೆಂಟ್ ಇದೆ ನಿನಗೆ, ಎಷ್ಟು ಚೆನ್ನಾಗಿ ಬಿಲ್ವಿದ್ಯೆಯನ್ನು ಕಲ್ತಿದ್ಯಾ ನೀನು ಅಂಥೇಳಿ. ಇನ್ ದಿಸ್ ಶಾರ್ಟ್ ಪೀರಿಯಡ್, ವಿತಿನ್ ಎ ಶಾರ್ಟ್ ಪೀರಿಯಡ್ ಆಫ್ 2 years, ಇಷ್ಟು ಕಡಿಮೆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಬಿಲ್ವಿದ್ಯೆ ಕಲ್ತಿದ್ಯಾ ಅಂಥೇಳಿ ಹೆಮ್ಮೆ ಪಡ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ಯುವರ್ ಟೀಚರ್ ಮಸ್ಟ್, ನಿಮ್ಮ ಗುರುಗಳು ತುಂಬ ದೊಡ್ಡ ವ್ಯಕ್ತಿ ಇರಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ ಅರ್ಜುನ. ರಿಯಲಿ ದಿಸ್ ಬಾಯ್ ಹ್ಯಾಸ್ ಮಾಸ್ಟರ್ಡ್ ದ ಆರ್ಟ್ ಆಫ್ ಶೂಟಿಂಗ್ ಆ್ಯರೋಸ್ ಬೈ ಡಿಟೆಕ್ಟಿಂಗ್ ದ ಸೋರ್ಸ್ ಆಫ್ ಸೌಂಡ್. Arjuna is also praising Ekalavya that really, yes, truly this boy has mastered the art of shooting arrows by detecting the source of sound. ಅರ್ಜುನ ಕೂಡ ಏಕಲವ್ಯನ ಹೊಗಳ್ತಾ ಇದ್ದಾನೆ. ಹೌದು, ನೀನು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಿಲ್ವಿದ್ಯೆ ಕಲ್ತಿದ್ಯಾ. ಮಾಸ್ಟರ್ಡ್ ಮೀನ್ಸ್ ಪರ್ಫೆಕ್ಟ್, ತುಂಬ ನಿಪುಣವಂತ ಬಿಲ್ವಿದ್ಯೆಗಾರ ಆಗಿದೆಯಾ ಅಂಥೇಳಿ ಹೇಳ್ತಾ ಇದ್ದಾರೆ. ಯಾವ ಬಿಲ್ವಿದ್ಯೆ ಕಲ್ತಿದ್ದಾನೆ? ಡಿಟೆಕ್ಟಿಂಗ್ ದ ಸೋರ್ಸ್ ಆಫ್ ಸೌಂಡ್, ಹಿ ಶೂಟ್ಸ್ ದ ಆ್ಯರೋಸ್. ದಟ್ ಮೀನ್ಸ್ ಶಬ್ದವೇದಿ ವಿದ್ಯೆಯನ್ನು, ಶಬ್ದವನ್ನು ಕೇಳಿಸ್ಕೊಂಡ್ಬಿಟ್ಟು ಆ ಶಬ್ದದ ಕಡೆ ಬಾಣನ ಹೊಡೆಯೋದು. ಆ ವಸ್ತುನ ನೋಡಿರೋದಿಲ್ಲ, ಕಾಣದೇ ಇರತಕ್ಕಂತಹ ವಸ್ತುಗೆ ಶಬ್ದದ ಮುಖಾಂತರ, ಶಬ್ದವನ್ನು ಅನುಸರಿಸಿ ಬಾಣವನ್ನು ಬಿಡ್ತಕ್ಕಂಥದ್ದು. ಅದಕ್ಕೆ ಶಬ್ದವೇದಿ ವಿದ್ಯೆಯನ್ನು ಹೇಳ್ತಾರೆ. ಆ ವಿದ್ಯೆಯನ್ನು ನೀನು ತುಂಬ ಚೆನ್ನಾಗಿ ಕಲ್ತಿದ್ಯಾ ಅಂತ ಅರ್ಜುನ ಹೊಗಳ್ತಾ ಇದ್ದಾರೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದೀಸ್ ಪ್ಯಾರಾಗ್ರಾಫ್ಸ್ ಚಿಲ್ಡ್ರನ್. ವಿಲ್ ಕಂಟಿನ್ಯೂ ದ ಲೆಸನ್ in the next class. Thank you children.